ಅಯ್ಯೋ! ಇವಾಗ ಯಾವ ಮಕ ಎತ್ಕೊಂಡು ಹೋಗ್ಬಿಟ್ಟು ನನ್ನ ಹೆಂಡ್ತಿ ತಾಗೆ ನನ್ನ ಮಗಳ ತಾಗೆ ತೋರಿಸ್ಲಿ. ಈ ಮಕ ಎತ್ಕೊಂಡು ಹೋದ್ರೆ ಥು! ಎಲ್ಲ ಈ ಥರ ಉಗಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗಿ ಥು! ಎಂಥ ಮಕ ಎತ್ಕೊಂಡು ಹೋಗ್ಲಿ ನಾನಂತೂನು. ನನಗೆ ಮಾನ ಮರ್ಯಾದೆ ಏನೂ ಇಲ್ಲ. ಆದ್ರೂನು ಮಗಳು ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇನ್ನೇನು ಸಾಯೋಷ್ಟು ಧೈರ್ಯ ನನಗಿಲ್ಲ. ಸಾಯಕ್ಕೆ ಇಷ್ಟನೂ ಇಲ್ಲ. ಅನಾಥಾಶ್ರಮಕ್ಕೆ ಹೋಗ್ಬಿಟ್ರೆ ಆಮೇಲೆ ಅಲ್ಲೂ ಮರ್ಯಾದೆ ಇರಲ್ಲ. ಎಲ್ಲಾರೂ ನನ್ನ ಹೆಸ್ರನ್ನೆಲ್ಲ ಪಬ್ಲಿಷ್ ಮಾಡ್ಬಿಟ್ಟು ನನ್ನ ಮರ್ಯಾದೆ ಕಳೀತಾರೆ. ಕೊನೆಗೂ ನನಗಂತೂ ನನ್ನ ಮಗಳು ನನ್ನ ಹೆಂಡ್ತಿ ಹತ್ರನೇ ಕ್ಷಮೆ ಕೇಳಿದ್ರೆ ಆವಾಗ ಸರಿ ಹೋಗ್ತೈತೆ. ಇವ್ರು ನನ್ನನ್ನು ಇಲ್ಲಿ ಇರಿಸ್ಕೊಂಡಿಲ್ಲ ಅಂತಂದ್ರೂ ಪರವಾಗಿಲ್ಲ. ನನಗಂತೂನು ಆದರೆ ಕ್ಷಮೆ ಒಂದು ಕೇಳ್ಬಿಟ್ಟು ಕ್ಷಮಿಸಿದ್ದೀನಿ ಅಂತ ಒಂದು ಹೇಳ್ಬಿಟ್ರೆ ಅಷ್ಟೇ ಸಾಕು. ನನಗಿನ್ನೇನು ಬೇಡ, ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ನನ್ನ ಪಾಡಿಗೆ ನಾನು ಬೇಕಾದ್ರೆ ಎಲ್ಲಾದ್ರೂ ದೂರ ಹೋಗಿ ಬದುಕೊಂಬಿಡ್ತೀನಿ. ಅಯ್ಯೋ ಮಗಳೇ ರಮ್ಯಾ! ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ಮಗಳೇ ನಾನು. ಅಯ್ಯೋ ರಚ್ಚು, ಲೇ ನಿನ್ನ ಮಾತು ನಾನು ಕೇಳಬೇಕಿತ್ತು. ಆದರೂ ಪರವಾಗಿಲ್ಲ, ಇವಾಗ ನಾನು ಹೋಯ್ತೀನಿ. ಹೋಗಿ ನನ್ನ ಮಗಳ ತಾಗ ನನ್ನ ಹೆಂಡ್ತಿ ತಾಗ ಎಲ್ಲರ ತಾಗೂ ಕ್ಷಮೆ ಕೇಳ್ತೀನಿ. ರಚ್ಚು, ರಚ್ಚು, ಮಗಳೇ ರಮ್ಯಾ, ರಮ್ಯಾ. ಯಾರು? ಬಂದೆ. ಅಯ್ಯೋ ಬೀಗ್ರೆ ನೀವು? ಹಬ್ಬಾ, ಏನ್ ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ರಲ್ಲ. ಕೂತ್ಕೊ ಬನ್ನಿ. ಅಯ್ಯೋಯ್ಯೋ, ಕುಂತ್ಕೊ ಬನ್ನಿ. ಅಯ್ಯೋ ಮಹಾ, ಎಲ್ಲಿ ನನ್ನ ಮಗಳು, ನನ್ನ ಹೆಂಡ್ತಿ ಯಾರೂ ಕಾಣ್ತಿಲ್ವಲ್ಲ? ಇಲ್ಲ, ಒಳಗಡೆ ಅವ್ರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕುಂತ್ಕೊಳ್ಳಿ ಫಸ್ಟು. ಕಾಫಿ ತಗೊಬಿಟ್ಟು ಬರ್ತೀನಿ. ಅಯ್ಯೋ ದಿನ ಬೆಳಿಗ್ಗೆ ಆದ್ರೆ ನಿನ್ನ ಮಗಳು ಬರೀ ನಿಮ್ಮ ಬಗ್ಗೆ ಮಾತಾಡೋದೇ ನೀನಿಯ. ನಮ್ಮ ಅಪ್ಪನ ಥರ ನಾನು ಬಿಸ್ನೆಸ್ ಮ್ಯಾನ್ ಆಯ್ತೀನಿ, ನಮ್ಮ ಅಪ್ಪ ಹಂಗೆ ಹೇಳ್ಕೊಡ್ತಿತ್ತು, ನಮ್ಮ ಅಪ್ಪ ಹಿಂಗೆ ಹೇಳ್ಕೊಡ್ತಿತ್ತು. ಈ ಅಪ್ಪ ಏನು ಒಸಿ ಮಾತಾಡ್ತಾಳ ನಿಮ್ಮ ಮಗಳು. ನಮ್ಮ ಅಪ್ಪ ಅಂತಾರ ಬಿಸ್ನೆಸ್ ಮ್ಯಾನ್ ಆಯ್ತೀನಿ ಅಂತ ಬಟ್ಟೆ ಅಂಗಡಿ ಕೂದ್ಲು, ಬಟ್ಟೆ ಅಂಗಡಿ ಅಂತ ಸೂಪರಾಗಿ ಸಕ್ಸಸ್ ಆಯ್ತೈತೆ. ಅಯ್ಯೋ ನೀವೇನೇ ಹೇಳಿ ಅಣ್ಣ, ನಿಮ್ಮ ಮಗಳು ಸಕ್ಸಸ್ ನೋಡೋಕ್ಕಾದ್ರೂ ಗೊತ್ತೀರಾ ಅಂತ ನನಗೆ ಅನ್ನಿಸ್ತಿತ್ತು ಅವಾಗ. ಕೊನೆಗೂ ಬಂದ್ಬಿಟ್ಟಲ್ಲಣ್ಣ. ಕೂತ್ಕೊ ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ ನಿಮಗೋಸ್ಕರ ಅಂತಲೇ ನೀವು ಎಷ್ಟು ದಿನದಿಂದ ಕಾಯ್ತಿದ್ಲು. ನಿಮ್ಮ ಫೋಟೋನ ಆ ಬಟ್ಟೆ ಅಂಗಡಿನಾಗೆಲ್ಲ ಹಾಕೊಂಡ್ಬಿಟ್ಟವಳೆ. ನಮ್ಮ ಅಪ್ಪ ಬಿಸ್ನೆಸ್ ಮ್ಯಾನು, ನಾನು ನಮ್ಮ ಅಪ್ಪನ ಥರನೇ ನೀ ಆಯ್ತೀನಿ ಅಂತ ಹೇಳ್ಬಿಟ್ಟು. ಕೂತ್ಕೊಳ್ಳಿ, ಕರಿತೀನಿ ಒಳಗಡೆ ಅವ್ರು ಎಲ್ಲರೂ. ಅಯ್ಯೋ ಬರೀ ಈಗ ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಕುಂತ್ಕೊಳ್ಳೋದೇ ನೀ. ಕುಂತ್ಕೊಳ್ಳಿ. ಮ್ಯಾ. ಅಯ್ಯೋ ನನ್ನ ಮಗಳು ನನಗೋಸ್ಕರ ಎಷ್ಟೆಲ್ಲ ಮಾಡಿಬಿಟ್ಲು. ಆದರೆ ನಾನು ಥು, ಎಂಥ ದರಿದ್ರ ಕೆಲಸ ಮಾಡಿಬಿಟ್ಟೆ. ಮಗ 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 ಅಂತ ಹೇಳ್ಬಿಟ್ಟು ಅನ್ಯಾಯವಾಗಿ ನಾನೇ ಎಲ್ಲನೂ ನನ್ನ ಕೈಯಾರನೇ ಹಾಳು ಮಾಡ್ಕೊಂಡ್ಬಿಟ್ನಲ್ಲ. ಛೇ, ಎಂಥ ಮಗಳನ್ನ ಇಟ್ಕೊಂಡು ನಾನು ಇಂಥ ಕೆಲಸ ಮಾಡ್ಬೋದಾ? ಅಪ್ಪ ನೀವು ಬಂದ್ರಾ? ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ನಾನು ಕನ್ಸು ಮನ್ಸಾಗ ಅನ್ಕೊಂಡಿರಲಿಲ್ಲ ಅಪ್ಪ. ಹ್ಞೂ ದೇವ್ರೆ. ಅಪ್ಪ ಬನ್ನಿ ಅಪ್ಪ, ಕುತ್ಕೊ ಬನ್ನಿ. ಅಪ್ಪ ನೀವು ಕೊನೆಗೂ ಬಂದ್ಬಿಟ್ರಲ್ಲ. ಅಯ್ಯೋ ನನಗದು ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನನಗಂತೂ. ಮಗಳೇ, ನಿನಗೆ ಸಾಧ್ಯ ಆದರೆ ಈ ಅಪ್ಪನ ಕ್ಷಮಿಸ್ಬಿಡು ಮಗಳೇ. ಅಪ್ಪ ಯಾಕೆ ಕ್ಷಮಿಸ್ಬೇಕು? ನೀವು ಬನ್ನಿ ಅಪ್ಪ, ಕೂತ್ಕೊ ಬನ್ನಿ ಅಪ್ಪ. ಅಯ್ಯೋ ನನಗಂತೂ ಈ ಖುಷಿನ ಹೆಂಗೆ ಹೇಳ್ಕೊಂಡ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ನೀವು ಬನ್ನಿ ಅಪ್ಪ, ಕೂತ್ಕೊ ಬನ್ನಿ. ಅಪ್ಪ ನಿಮ್ಗಿನ್ನೂ ಏನೇನೋ ಹೇಳಬೇಕು. ನನ್ನ ಬಿಸ್ನೆಸ್ ಎಲ್ಲ ನಿಮ್ಗೆ ತೋರಿಸ್ಬೇಕು ಅಪ್ಪ. ನಿಮ್ಮ ಗೈಡೆನ್ಸ್ ಬೇಕಿತ್ತು ನನಗೆ. ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನನಗಂತೂ ಒಂದೂ ಏನು ತೋಚಲೇ ಇಲ್ಲ. ನಿಮ್ಗೆ ಫೋನ್ ಮಾಡಿದ್ರೆ ನೀವು ಕಟ್ ಮಾಡ್ತಿದ್ರಿ, ಎದುತ್ತಾ ಇರಲಿಲ್ಲ. ನನ್ನ ಬ್ಲ್ಯಾಕ್ ಲಿಸ್ಟಿಗೆ ಬೇರೆ ಹಾಕ್ಬಿಟ್ರಿ ಆಮೇಲೆ. ಅದಕ್ಕೆ ನಿಮ್ಗೆ ತೊಂದರೆ ಕೊಡೋದು ಬೇಡ ಅಂತ ಸುಮ್ಮನೆ ಆದೆ. ಅಪ್ಪ ಈಗ ಬನ್ನಿ, ಕೂತ್ಕೊ ಬನ್ನಿ. ನೀವು ನನಗೆ ಗೊತ್ತಿತ್ತು ಒಂದಲ್ಲೊಂದು ದಿನ ನಿಮಗೆ ನನ್ನ ಮೇಲಿನ ಪ್ರೀತಿ ಕರ್ಕೊಂಡು ಬರ್ತೈತೆ ಅಂತ ಹೇಳ್ಬಿಟ್ಟು. ಬನ್ನಿ ಕೂತ್ಕೊ ಬನ್ನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ. ರಚ್ಚು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸಾಧ್ಯ ಆದರೆ ನಾನು ನಿಮ್ಮಿಬ್ರು ಲೆಕ್ಕಕ್ಕೆ ತಗೊಳ್ದಿದ್ದಂಗೆ ನಾನು ನನ್ನ ಮಗ ಅಂತ ಅನ್ಕೊಂಬಿಟ್ಟು ಮಗನಿಂದೆ ಬಿದ್ದುಬಿಟ್ಟೆ. ಆದರೆ ಅಯ್ಯೋ ಬಿಡು ರಚ್ಚು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸಾಧ್ಯ ಆದರೆ ದಯವಿಟ್ಟು ಕ್ಷಮಿಸ್ಬಿಡು. ಹೋ ಹೌದಾ? ನಿಮ್ ಕ್ಷಮೆ ಕೇಳಕ್ ಬಂದ್ಬಿಟ್ಟಿದಿರಲ್ಲ, ಏನ್ ವಿಷಯ? ಓ, ನಿಮ್ಮ ಕೋಟ್ಯಾಧೀಶ್ವರಿ ಸೊಸೆ ಚೆನ್ನಾಗಿ ನೋಡ್ಕೊಂತ ಇಲ್ವೋ ಏನು? ಅಯ್ಯೋ ನಿಮ್ಗೆ ಯಾಕ್ರಿ ನಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಅನಿಸ್ತೈತೆ? ನಿಮ್ಮ ಕೋಟ್ಯಾಧೀಶ್ವರಿ ಮಗಳು, ಕೋಟ್ಯಾಧೀಶ್ವರ ಮಗ, ಅವ್ರ ಜೊತೆ ನೀವು ಸುಖವಾಗೇ ಇರ್ತೀರಲ್ವಾ? ನಾವಾದರೆ ಬಡವರು, ನನ್ನ ಬಡವರು ಮಗಳ ಜೊತೆ ಇದ್ದೀನಿ ನಾನು. ನೀವಾದರೆ ಕೋಟ್ಯಾಧೀಶ್ವರಲ್ವಾ? ನೀವು ಕೋಟ್ಯಾಧೀಶ್ವರರು ಜೊತೆನಾಗ ನೀವು ಆರಾಮಾಗಿರ್ಬೋದಲ್ವಾ? ಯಾಕೆ ಇಷ್ಟೊಂದೆಲ್ಲ ಇದು ಮಾಡ್ಕೊಂಡಿದ್ದೀರಾ? ಆರಾಮಾಗಿರೋದು ಕಲ್ತ್ಕೊಳ್ಳಿ. ನಮ್ಮ ಹತ್ರ ಬಂದು, ನಮ್ಮಂಥ ಬಡವ್ರ ಹತ್ರ ಬಂದ್ಬಿಟ್ಟು ನೀವು ಕ್ಷಮೆ ಕೇಳೋ ಅಂಥ ಅವಶ್ಯಕತೆನೇ ಇಲ್ವಲ್ಲ. ಅಮ್ಮ, ಅಪ್ಪನ ಹತ್ರ ಮಾತಾಡೋ ಮಾತೇನಮ್ಮ ಇದು? ಅಪ್ಪ ಎಷ್ಟು ಇದ್ರಾಗ ಬಂದವ್ರ ಮನೆಗೆ ನೀನು ಹಿಂಗೆ ಮಾತಾಡ್ತಿದ್ರೆ ಅಪ್ಪ ವಾಪಸ್ ಹೊರಟೋಗ್ಬಿಡ್ತಾರೆ ಅಷ್ಟೇ. ಕೊನೆಗೂ ನಮ್ಮ ಮನೆಗೆ ಬಂದ್ರಲ್ಲ, ಅದು ಖುಷಿ ಪಡ್ಬೇಕಷ್ಟೇನೆ ನಾವು. ಅಪ್ಪ ಬಂದಿರೋದು ಖುಷಿ ಪಡಬೇಕು. ಅದು ಬಿಟ್ಟು ಇದೇನಮ್ಮ ನೀನು ಹಿಂಗೆ? ಸುಮ್ಮನೆ ಇರಮ್ಮ ನೀನು. ನೀವು ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಪ್ಪ. ನಮ್ಮಮ್ಮ ಯಾವಾಗಲೂ ಹಿಂಗೇನೇ ನಿಮ್ಮ ಬಗ್ಗೆ ಏನಾದರೂ ಒಂದು ಹೇಳ್ತಾ ಇರ್ತಾರೆ. ನನಗಂತೂ ನೀವೇನೇ ರೋಲ್ ಮಾಡೆಲ್ಲು, ನೀವೇನೇ ಎಲ್ಲನೂ. ನೀವು ಬನ್ನಿ, ಕೂತ್ಕೊ ಬನ್ನಿ. ಹಳೇದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನಿಂತ್ಕೊಂಡೇ ಇದ್ದೀರಲ್ಲ. ಮಾವ, ಕೂತ್ಕೊ ಬನ್ನಿ ಮಾವ. ಯಾಕೆ ಮಾವ, ನಾವು ಬಡವರು, ಈ ಬಡವರು ಮನೆ ಕೂತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಏನಾದರೂ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಏನು ಮಾವ? ಕೂತ್ಕೊ ಬನ್ನಿ. ಬಡವರಾದ್ರೂ ಪರವಾಗಿಲ್ಲ ಮಾವ. ಮುಂದೆ ನೋಡೋಣ, ಕಷ್ಟಪಟ್ಟು ನಾವು ಸಂಪಾದನೆ ಮಾಡ್ಬಿಟ್ಟು ಬೆಳೆಯೋಣ. ನೀವು ಈ ಬಡವ್ರದ್ದು ನೀವು ಅತಿಥಿ ಸತ್ಕಾರನ ಸ್ವೀಕಾರ ಮಾಡಲೇಬೇಕು. ಅಮ್ಮ ಹೋಗು, ಅಡ್ಗೆಗೆ ಏನಾದರೂ ಇಕ್ಕೋಗು. ಮಾವು ಬಂದೈತಲ್ಲ, ಏನಾದರೂ ಒಬ್ಬಟ್ಟು ಗಿಬ್ಬಟ್ಟು ಮಾಡೋಗು. ಅಯ್ಯೋ ನಾನು ನೋಡಿ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಯಾಕೆ ಸಪ್ಕಿದ್ದೀರಾ? ನಿಮ್ಮನ್ನು ನೋಡಿದ್ರೆ ಗೊತ್ತಾಯ್ತದೆ ಅಲ್ಲೇನೋ ಆಗೈತೆ ಅಂತ ಹೇಳ್ಬಿಟ್ಟು.
ಏನಾಯ್ತು ಅಂತ ಹೇಳಿ. ಯಾಕೆ ಹಿಂಗೆ ಸಪ್ಪು ನಿಂತ್ಕೊಂಡಿದ್ರ? ನಿಮ್ಮನ್ನ ಯೋಸ್ ವರ್ಷದಿಂದ ನೋಡಿಲ್ಲ ನಾನು, ಏನು ಇವಾಗಿಂದ ನೋಡ್ತಾ ಇವ್ನ? ಯೋಸ್ ವರ್ಷದಿಂದ ನೋಡ್ತಿಲ್ಲ. ಏನಾಯ್ತು ಅಂತ ಹೇಳಿ. ನಿಮ್ಮ ಮುಖ ಬಾಡೋಗೈತೆ, ನೋಡಿದ್ರೆ ಗೊತ್ತಾಯ್ತದೆ. ಯಾಕೆ ಬಿಸ್ನೆಸ್ ಎಲ್ಲ ಲಾಸ್ ಆಯ್ತೋ ಏನಾಯ್ತು? ಬುಟ್ಟಾಕಿ ಬಿಸ್ನೆಸ್ ಲಾಸ್ ಆದ್ರೆ ಏನಂತೆ ನೋಡಿ. ಕೋಟಿ ಕೋಟಿ ಅಂತ ಹಿಂದೆ ಹೋದ್ರೆ ಯಾವತ್ತೂ ನಮಗೆ ಕೋಟಿ ಸಿಗಕ್ಕಿಲ್ಲ ರೀ. ನಮ್ಗೆ ನೆಮ್ಮದಿ ಅಂತ ಹುಡಿಕೊಂಡ್ರೆ ನೆಮ್ಮದಿ ಜೊತೆಗೆ ದುಡ್ಡು ಸಿಗ್ತದೆ. ನೀವು ಕೋಟಿ ಬೋಟಿ ಅಂತ ಹುಡಿಕೊಂಡ್ರೆ ನಮ್ಗೆ ಏನೂ ಸಿಗಕ್ಕಿಲ್ಲ, ಸರಿನಾ? ಯಾವ ಕೋಟಿ ಬೋಟಿನೂ ಬೇಡ ನಮಗೆ. ನಾವು ನೋಡಿ ಇರೋದ್ರೆ ನನ್ನ ಮಗಳು ಮನೆಯಾಗ ನಾನು ಖುಷಿಯಾಗಿದ್ದೀನಿ. ನೀವು ಹಂಗೇನಿ ಆ ಬಿಸ್ನೆಸ್ ತಲೆನೋವೆಲ್ಲ ಬಿಟ್ಬಿಟ್ಟು ನೆಮ್ಮದಿಗಿರೋದು ಕಲ್ತ್ಕೊಳ್ಳಿ. ಅಪ್ಪ, ನೀವು ತಲೆ ಕೆಡಿಸ್ಕೊಬೇಡಿ. ಏನು ಬಿಸ್ನೆಸ್ ಲಾಸ್ ಆಗಲಿ ಏನಾಗಲಿ ಏನಾದರೂ ಪರವಾಗಿಲ್ಲ. ಏನಂತೆ ಬೆಳೆಸ್ಕೊಂಡು ಮೊದಲಿಂದ ತಗೊಂಡೋಗೋ ಅಷ್ಟು ಕೆಪಾಸಿಟಿ ನಮಗಿಲ್ವಾ ಅಪ್ಪ? ಹೇಳು. ನನ್ನ ಬಿಸ್ನೆಸ್ ಲಾಸ್ ಆಗಿ ಬಂದಿಲ್ಲ ಮಗಳೇ, ನನ್ನ ಬಿಸ್ನೆಸ್ ಲಾಸ್ ಆಗಿ ಬಂದಿಲ್ಲ. ನನ್ನ ಮಗನೇ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಆ ಬೇಬರ್ಸಿ ಯಾಕ್ರಿ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕದ? ಸೊಸೆ ನೀನು ಬಂದಮೇಲೆ ಸೊಸೆದೆಲ್ಲ ದೊಡ್ಡ ಕತೆ ಶುರುವಾಗ್ಬಿಡ್ತು ಕಣಮ್ಮಿ. ಎಲ್ಲಾನು ಶುರುವಾಯಿತು. ಕುಡ್ಕೊಂಡು ಬರೋದು, ಕಿರ್ಚಾಡೋದು, ಮಜಾ ಮಾಡೋದು. ನಾನೇನಾದರೂ ಕೇಳಕ್ಕೆ ಹೋದ್ರೆ ಸಾಕು, ಆಗಲೇ ಜೋರಾಗಿ ಕಿರ್ಚಾಡೋದು, ಬಡ್ಕೊಳ್ಳೋದು, ಬಾಯಿ ಬಡ್ಕೊಳ್ಳೋದು, ಏನೇನೇನೋ ಶುರುವಾಯಿತು. ಮಾತಿಗೆ ಮುಂಚೆ ನಮ್ಮ ಅಪ್ಪಂಗೆ ಹೇಳ್ತೀನಿ ನಾನು ಹಂಗೆ ನಾನು ಹಿಂಗೆ ಅಂತ. ಮನೆ ಇವಳು ಕಾಟ ತಡೆಯೋಕ್ಕಾಗ್ದಿದ್ದಂಗೆ ಮನೆಗಿರೋ ಕೆಲಸದಲ್ಲೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು. ಕೊನೆಗೆ ಇಷ್ಟು ದಿನ ಬರೀ ಹೋಟೆಲ್ ಅಂತ ಹೋಟೆಲ್ಲಾಗೆ ಊಟ ಮಾಡಿದೆ. ಎಷ್ಟೆಲ್ಲ ಮಾಡಿದೆ. ಏನಂದ್ರೆ ಅದೇ ಆಡೋಳು, ಕಿರ್ಚಾಡೋಳು, ಕುಡಿಯೋಳು, ಮಾಡೋಳು. ಅದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ನೀನು ಒಬ್ಬ ಮಾವನ? ಥೂ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನೇನೆ ಬೈದಾಡ್ತಾ ಇದ್ಲು. ಆದ್ರೂ ಬಿಸ್ನೆಸ್ಸು ನಮ್ಮದೆಲ್ಲ ಮರ್ಯಾದೆ ಹೋಗ್ತೈತಲ್ವ, ಬಿಸ್ನೆಸ್ ಫ್ಯಾಮಿಲಿ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ತುಂಬ ಸಹಿಸ್ಕೊಂಡ್ಬಿಟ್ಟೆ. ನಾನು ಬಿಸ್ನೆಸ್ ಫ್ಯಾಮಿಲಿ ಹಿಂಗೆಲ್ಲ ಮಾಡ್ಕೊಬಾರ್ದು ನಾವು, ಹಂಗೆ ಹಿಂಗೆ ಅಂತ ತುಂಬಾ ಸಹಿಸ್ಕೊಂಡೆ. ಆದರೆ ಫುಲ್ ಜೋರಾಗಿ ಜಗಳ ಮಾಡಿ ಅವಳು ಮನೆ ಬಿಟ್ಟು ಹೋದ್ರೆ ಸರಿ, ನೀವು ಇಲ್ಲ ಅಂತಂದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ಲು. ಆದರೂ ಮನೆ ಬಿಟ್ಟು ಹೋಗ್ಬಾರ್ದು, ಮರ್ಯಾದೆ ಹೋಗ್ತೈತೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಕೊನೆಗೆ ನಮ್ಮ ಮಗನೇ ನಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟ. ಅಪ್ಪ, ಅವ್ನ್ಗೆ ಯಾವ ಅಧಿಕಾರ ಐತೆ ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕಕ್ಕೆ? ಏನು ತಲೆಗಿಲೆ ಕೆಟ್ಟೈತಾ? ನೀವು ಆಸ್ತಿ ಗಿಸ್ತಿ ಏನಾದರೂ ಬರೆದು ಬಿಟ್ಟು ಕೊಟ್ಟಿದ್ದೀರಾ ಏನು? ಅದಕ್ಕೇನೆ ಅವ್ನು ಮನೆಯಿಂದ ಈಚೆ ಕಡೆ ಹಾಕಿದ್ರೆ ಅಂತ ಅನಿಸ್ತೈತೆ. ನಿಮ್ಮ ಹತ್ರ ನೈಸಾಗೆಲ್ಲ ಪ್ರಾಪರ್ಟಿ ಎಲ್ಲ ಬರ್ಸ್ಕೊಂಡಿರ್ತಾನೆ, ಅದಕ್ಕೇನೆ ತಾನೇ? ಇಲ್ಲ ಮಗಳೇ, ಇಲ್ಲ ನನ್ನ ಆಸ್ತಿ ಪಾಸ್ತಿ ಎಲ್ಲ ಏನೂ ಬರೆದು ಕೊಟ್ಟಿಲ್ಲ. ಬರೆದು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಲಾಯರ್ನೆಲ್ಲ ಇಕ್ಬಿಟ್ಟೆಲ್ಲ ರೆಡಿ ಮಾಡಿದ್ದೆ. ಆದರೆ ಯಾಕೋ ನನಗೆ ಮನಸ್ಸು ಒಪ್ಪಲಿಲ್ಲ. ನಿಮ್ಮ ಅಮ್ಮಂದು ಎಲ್ಲ ಸೈನ್ ಹಾಕ್ಸ್ಬೇಕಲ್ಲ, ನಿಮ್ಮ ಅಮ್ಮನ ಹೆಸ್ರಿನಾಗೂ ಸ್ವಲ್ಪ ಆಸ್ತಿ ಐತೆ. ಅದಕ್ಕೇನೆ ನಾನು ಏನೂ ಮಾಡ್ಸೋಕ್ಕಾಗಲಿಲ್ಲ. ನಿಮ್ಮ ಅಮ್ಮನ ಹೆಸ್ರಿನಾಗ ಸ್ವಲ್ಪ ಆಸ್ತಿ, ನನ್ನ ಹೆಸ್ರಿನಾಗ ಸ್ವಲ್ಪ ಐತೆ. ನನ್ನ ಹೆಸ್ರಿನಾಗಿರೋದೆಲ್ಲನೂ ಬರೆದು ಕೊಡಬೇಕು ಅಂತೆಲ್ಲ ರೆಡಿ ಮಾಡಿದ್ದೆ. ಆದರೆ ಯಾಕೋ ಲಾಯರ್ ಅದು ಇದು ಅಂತ ಹೇಳಿದಕ್ಕೆ ನಾನು ಸುಮ್ಮನೆ ಆದೆ. ಹೀಗೇನು ಮಾಡಬೇಕು ಅಂತ ನನಗೂ ಅರ್ಥ ಆಗಲಿಲ್ಲ. ನಾನು ವಾಪಸ್ ಮಾತಾಡೋಣ ಅಂದರೆ ಅವಳು ಜೋರಾಗಿ ಕಿರ್ಚಾಡ್ತಾಳೆ. ಅದೆಲ್ಲ ಭಯಕ್ಕೆ ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ನಾವೆಲ್ಲ ಮಾನ ಮರ್ಯಾದೆಗೆ ಎದುರ್ಕೊಳ್ಳೋರಲ್ವಾ, ಅದಕ್ಕೇ ನಾನು ಹಿಂಗೆಲ್ಲ ಯಾಕೆ ಬೇಕು ಇನ್ನು ಜಗಳ ಮಾಡೋದು? ಸ್ವಂತ ಮಗನೇ ಮನೆಯಿಂದ ಈಚೆ ಕಡೆಗೆ ಹಾಕಿದ್ಮೇಲೆ ಇನ್ನು ಮಾತಾಡೋಕ್ಕೆ ಏನು ಉಳ್ದೈತೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಬಂದುಬಿಟ್ಟೆ. ಈ ಅನಾಥಾಶ್ರಮಕ್ಕೆ ಹೋಗೋಣ ಅಂತ ಹೋದೆ. ಒಂದಿನ ಇದ್ದೆ ಅಂತ ಆಮೇಲೆ ಎಲ್ಲರೂ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ ಪ್ರಶ್ನೆಗಳು ಮಾಡೋಕ್ಕೆ ಶುರು ಮಾಡ್ಕೊಂಬಿಟ್ರು. ಬೇಡ, ನಿಮ್ಮ ಹತ್ರ ಒಂದು ಸಲ ಬರೋಣ ಅಂತೇಳ್ಬಿಟ್ಟು ಕ್ಷಮೆ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ನೀವಿಬ್ರು. ಮಾವ, ಯಾಕೆ ನೀವು ಬರೀ ಕ್ಷಮೆ ಕೇಳಕ್ಕೆ ಯಾಕೆ ಬಂದಿದ್ದೀರಾ? ತಪ್ಪು ಮಾಡಿದ್ದೀರಾ ಹಂಗಂತ ಅವಳು ಮಾಡಿರೋದು ದೊಡ್ಡ ತಪ್ಪೇನೆ. ನಿಮ್ಮಂಥ ದೊಡ್ಡ ಮನುಷ್ಯನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟು ಅವಳು ಮೆರಿತಾವಳೆ ಅಂದರೆ ಅವಳು ಆರಾಮಾಗಿ ಮೆರೆದ್ರೆ ಮೆರಲಿ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾ? ಅವಳು ಇಷ್ಟೆಲ್ಲ ಮೋಸ ಮಾಡೋಳೆ, ಇಷ್ಟೆಲ್ಲ ತಪ್ಪು ಮಾಡೋಳೆ, ನಿಮ್ಮ ಮಗುನೆಲ್ಲ ಬುಟ್ಟಿಗೆ ಹಾಕೊಂಡು ಈ ಥರ ಎಲ್ಲ ಮಾಡ್ತಾವಳೆ. ಅಪ್ಪ ಅಮ್ಮನ ಮನೆಯಿಂದ ಈಚೆ ಕಡೆಗೆ ಹಾಕೋನೆ ಅಂತಂದ್ರೆ ಇನ್ನು ಎಂಥ ಮಗ? ಅಂಥ ಮಗ ನಿಮ್ಗೆ ಅವಶ್ಯಕತೆ ಐತಾ? ನೀವ್ಯಾಕೆ ಸುಮ್ಮನೆ ಬಿಟ್ಟು ಬಂದ್ರಿ? ಒಂದು ಫೋನ್ ಹಾಕಿದ್ರೆ ನಾನೇ ಬರ್ತಾ ಇದ್ನಲ್ಲ ಮಾವ ನಿಮ್ಮ ಸಪೋರ್ಟ್ಗೆ. 4 ಸರಿಯಾಗಿ ಬಿಟ್ಟು ಅವ್ರನ್ನ ಮನೆಯಿಂದ ಕಳಿಸ್ಬೇಕು, ಇಲ್ಲ ಅಂತಂದ್ರೆ ನೀವು ಮನೆ ಬಿಟ್ಬಿಟ್ಟು ಬರಬೇಕು. ಏನು ಮಾವ ನೀವು ಒಳ್ಳೆ ಚಿಕ್ಕ ಮಕ್ಕಳು ಥರ ಯೋಚನೆ ಮಾಡ್ತೀರಾ ನೀವು? 4 ಸರಿಯಾಗಿ ತೆಗೆದು ಬಿಟ್ಟು ನೀವು ಬರಬೇಕಿದ್ದು ತಾನೆ, ಅದು ಬಿಟ್ಟು ಯಾಕೆ ಈ ಥರ ಎಲ್ಲ ಮಾಡಕ್ಕೆ ನೀವು? ನಿಮ್ಗೇನೆ ತಲೆನಾಗ ಬುದ್ಧಿ ಇಲ್ಲ ಅಂತ ಅನಿಸ್ತದೆ ನಿಮ್ಗಂತೂ. ಈ ಥರ ಕೆಲಸ ಯಾಕೆ ಮಾವ ಮಾಡಿದ್ರಿ ನೀವು? ಅತ್ತೆ ನೋಡು, ರಮ್ಯಾ, ನೀವು ಮಾತ್ರ ಸುಮ್ಮನೆ ಬಿಡಬೇಡಿ. ಇಂಥವ್ರನ್ನ ಬಿಟ್ಬಿಟ್ರೆ ಅಷ್ಟೇನೆ ಕತೆ. ಅವ್ರಿಗೆ ಬುದ್ಧಿ ಕಲ್ಸೋದು ಯಾರು? ಇಷ್ಟೆಲ್ಲ ಮೋಸ ಮಾಡೋರೆ ತಾನೇ ರೀ. ಆ ಬೇವರ್ಸಿನ ನಾವತ್ತೆ ಹೇಳ್ದೆ ಸರಿ, ಹುಟ್ಟು ದುರಾಂಕರಿ ರೀ ಅವಳು. ಬ್ಯಾಡ, ಬಡವ್ರ ಮನೆ ಹೆಣ್ಮಕ್ಳಾದ್ರೆ ತಗ್ಗಿ ಬೊಗ್ಗಿ ನಡೀತಾರೆ, ಈ ಸಾವುಕಾರ ಹುಡುಗಿಯರ್ ಸವಸ ಬ್ಯಾಡ ಅಂತ ಹೇಳಿದ್ರೆ ನೀವು ಕೇಳಿದ್ರ? ಸುಮ್ಕಿರೆ, ನನ್ನ ಬಿಸ್ನೆಸ್ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಪೂರಾ ಎಲ್ಲಾನು ಅವಳ ಕಡೆಗೆ ಸಪೋರ್ಟ್ ಕೊಟ್ರಲ್ಲ. ಅದ್ರದ್ದು ಅನುಭವನೇನಿಯ ನಿಮ್ಗಿದು ಸೊರೈತೆ ನಿಮ್ಗೆ ಮಹಾ ಮಂಗಳಾರತಿ. ಆಗ್ಬೇಕು ನಿಮ್ಗೆ, ಇನ್ನೂ ಸರಿಯಾಗಿ ಆಗ್ಬೇಕು ನಿಮ್ಗಂತೂ. ಮಕ್ಕಕ್ಕೆ ಏನಿಯ ಮಂಗಳಾರತಿ ಆಗ್ಬೇಕು ನಿಮ್ಗೆ. ನನಗೆ ಗೊತ್ತು ಬಿಡಿ, ನಿಮಗೆ ಸರಿಯಾಗಿ ಮಂಗಳಾರತಿ ಆಗ್ಬೇಕು ನಿಮ್ಗೆ. ಅಯ್ಯೋ ಬಿಡೆ, ಆಗಿದ್ದೆಲ್ಲನೂ ಆಯಿತು. ಇನ್ನೇನು ಮಾಡೋಕ್ಕಾಯ್ತದೆ? ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಬಂದುಬಿಟ್ಟೆ, ಹಾಳಾಗಿ ಹೋಗ್ಲಿ ಅಂತ ಹೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಾಗ್ತದೆ? ಸ್ವಂತ ಮಗನೇ ನನ್ನ ಮನೆಯಿಂದ ಈಚೆ ಕಡೆಗೆ ಹೋಗು ಅಂತಂದರೆ ಇನ್ನೇನು ತಾನೇ ಮಾಡೋಕ್ಕಾಗ್ತದೆ? ನನಗಂತೂ ಏನು ಮಾಡೋಕ್ಕಾಗ ಗೊತ್ತಾಗಲಿಲ್ಲ. ಯಾರಿಗಾನ ಹೇಳಿದ್ರೆ ಮಾನ ಮರ್ಯಾದೆ ನಂದೇ ಹೋಗೋದು, ಬೇರೆಯವ್ರದ್ದೆಲ್ಲ ಹೋಗೋದು ಮಾನ ಮರ್ಯಾದೆ. ಅದಕ್ಕೆ ಆ ಮಾನ ಮರ್ಯಾದೆ ಉಳಿಸ್ಕೊಬೇಕು ಅಂತಲೇ ನಾನು ಸುಮ್ಮನೆ ಬಂದುಬಿಟ್ಟೆ ಇಲ್ಲಿಗೆ. ಇಂಥು ಈ ನಮ್ಮ ಮನೆಗೆ ಎಡಗಲ್ಲ ಹೆಜ್ಜೆನೂ ಇಕ್ಕಲ್ಲ. ಏನು ನಿಮ್ಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟಿರೋಳ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡ್ರಪ್ಪ? ನೋಡಿ, ಈಗಲೇ ಈ ಕ್ಷಣನೇ ಹೋಗಿ ಅವಳಜ್ಜಿ ಚುಟ್ಟು ಹಿಡ್ಕೊಂಡವಳು ನೋಡ್ದಿ ಮನೆಯಿಂದ ಈಚೆ ಕಡೆಗೆ ಹಾಕ್ಲಿಲ್ಲ ಅಂದ್ರೆ ಕೇಳ್ರಿ. ಏನು ಯಾರ ಹೆಸರಿನಾಗಿರೋದು ಆಸ್ತಿ ಅಲ್ಲ ನಾನು? ಅಮ್ಮ,
ಮನೆ ನಿನ್ನ ಹೆಸ್ರನಾಗ ತಾನೇ ಇರೋದು, ಅಪ್ಪ ನಿನ್ನ ಹೆಸ್ರಿಗೆ ತಾನೇ ಮನೆ ಮಾಡಿಸಿರೋದು, ಬಿಡೋದು ಬೇಡ. ಏನೋ ಅಯ್ಯೋ ಪಾಪ ಅಂತ ಸುಮ್ಮನೆ ಬಿಟ್ರೆ ಈ ಪಾಟಿ ದುರಂಕಾರ ಮಾಡ್ತಾವ್ರೆ ಎಲ್ಲ ಕೇಳ್ಕೊಂಡು ಕುತ್ಕೊಳಕ್ ಆಗ್ತೈತಾ? ಅಪ್ಪ ನೀನಿಲ್ಲೇ ಇದ್ರೂ ಪರವಾಗಿಲ್ಲ, ನೀನಿಲ್ಲೇ ಮನೆಗೆ ಆರಾಮಾಗಿರು. ನಾನು ಅಮ್ಮ ನೋಡಿ ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಜುಟ್ಟು ಹಿಡ್ಕೊಂಡು ಹೊಡೆದ್ಬಿಟ್ಟೇನೆ ಬರೋದು ನಾನು. ನೀವು ಸುಮ್ಮನೆ ಇರಿ, ಅವಳನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಇಷ್ಟೆಲ್ಲ ಮಾಡ್ತಾಳ, ಅದು ನನ್ನ ತಮ್ಮ. ಥೂ ಅವ್ನ ಮಕ್ಕಿಷ್ಟು ಬೆಂಕಿ ಹಾಕ. ಅವಳ ಜೊತೆ ಸೇರ್ಕೊಂಡು ಇಂಥ ಕೆಲಸನ ಮಾಡೋದು. ಸ್ವಂತ ಅಪ್ಪನ್ನ ಯಾರಾದ್ರೂ ಮನೆಯಿಂದ ಹೊರಗಡೆ ಹಾಕ್ತಾರ? ಅವ್ನಿಗೆ ಮಾನ ಮರ್ಯಾದೆ ಏನೂ ಇಲ್ವಾ ಅಪ್ಪ? ನಾವು ನೋಡ್ಕೊಳ್ಳೋಣ ಅಮ್ಮ, ಸುಮ್ಮನೆ ಮಾತ್ರ ಬಿಡೋದು ಬೇಡ ಕಣಮ್ಮ. ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹೆಸ್ರು ಆಸ್ತಿ ಎಲ್ಲನೂ ಅವಳು ಯಾವಳ ಥರ್ಡ್ ಕ್ಲಾಸ್ ಒಳಗೋಸ್ಕರ ಬಿಟ್ಬಿಡಕ್ಕಾಗ್ತೈತೇನಮ್ಮ? ಸರಿಯಾಗಿ ಹೇಳ್ದೆ ನೀನು. ನಾವ್ಯಾಕೆ ಬಿಡಬೇಕು ಆ ಕಂತ್ರಿನ? ನಮ್ಮ ಮನೆ ಒಡೆದಾಕಿದ್ದೇನೆ ಅವಳು. ನನ್ನ ಮಗ ಸರಿಯಿಲ್ಲ, ನನ್ನ ಮಗ ಅವಳು ಸೆರಗಿಡ್ಕೊಂಡು ಓಡಾಡ್ತಾನಲ್ಲ, ಅವಳ ಜೊತೆ ಅವನನ್ನು ಕಳಿಸ್ಬಿಡೋಣ ಬಾ, ಆಮೇಲೆ ಗೊತ್ತಾಗ್ತೈತಲ್ಲ ಲೋಫರ್ಗೆ. ಈಗಲೇ ಈ ಕ್ಷಣ ಹೊರಡೋಣ. ಅಪ್ಪ ಇಲ್ಲೇ ಇರಲಿ, ನೋಡ್ಕೊಂತಾರೆ. ನಾನು ನೀನು ಹಂಗೇನೆ ನನ್ನ ಗಂಡನ ಜೊತೆ 3 ಜನ ಹೋಗಿ ಸರಿಯಾಗಿ ವಿಚಾರಿಸ್ಕೊಳ್ಳೋಣ ಬಾ ಅಮ್ಮ. ಅವಳನ್ನ ಹಿಡ್ಕೊಂಡು ರುಬ್ಬೇಕು ಅಂದ್ರೆ ಹೆಂಗೆ ರುಬ್ಬೇಕು ಅಂದ್ರೆ ಅದೇನು ಮಾಡ್ಕೊಂತಾಳೋ ಮಾಡ್ಕೊಳ್ಳಿ. ಅವಳ ಹತ್ರ ಕೊಟ್ಟಿದ್ರೆ ಅವಳೇ ಇಟ್ಕೊಂಡ್ಲಿ ಮನೆಗೆ. ಈ ಪಾಟಿ ದುರಂಕಾರ ಎಲ್ಲ ಮಾಡೋದು. ಹೌದು ಅತ್ತೆ, ಇಷ್ಟೆಲ್ಲ ಮಾನ ಮರ್ಯಾದೆ ಕಳ್ದಳ, ಮಾನ ಮರ್ಯಾದೆಗೋಸ್ಕರ ಸುಮ್ಮನೆ ಬಿಡಕ್ಕಾಗ್ತೈತಾ? ಎಷ್ಟೋ ಜನ ಹಿಂಗೆ ಬೀದಿಗೆ ಬಂದವ್ರೆ, ಮಾನ ಮರ್ಯಾದೆ ಹೋಗ್ತೈತೆ, ಮಾನ ಮರ್ಯಾದೆ ಹೋಗ್ತೈತೆ ಅಂತ ಹೇಳ್ಬಿಟ್ಟು. ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನೋಡಿ ಮನೆನಾಗ ಆರಾಮಾಗಿರ್ರಿ ನೀವು, ಸರಿನಾ? ಊಟ ಗೀಟ ಎಲ್ಲ ತಿನ್ಕೊಂಡು ಆರಾಮಾಗಿರಿ. ನಿಮ್ಮ ನೋಡ್ರೆ ನನಗೆ ಬೇಜಾರಾಗ್ತೈತೆ. ಆದರೆ ನಿಮ್ಮನ್ನು ಈ ಪರಿಸ್ಥಿತಿಗೆ ತಂದಿರೋಳ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡಿ. ನನ್ನ ಮಗನೂ ಸೇರಿ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಬೇಡಿ. ನಾವಿಬ್ರು ಏನು ಮಾಡಬೇಕು ಅದನ್ನ ಮಾಡ್ಬಿಟ್ಟು ಬರ್ತೀವಿ. ನನಗೆ ನಿಮ್ಮ ಮನೆಯಿಂದ ಈಚೆ ಕಡೆಗೆ ಬಂದಮೇಲೆ ಪೂರ್ತಿ ಧೈರ್ಯ ಬಂದ್ಬಿಟ್ಟೈತೆ. ನನಗೆ ಗೊತ್ತು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು, ಸರಿನಾ? ನೋಡ್ತಾ ಇರ್ರಿ, ಸರಿಯಾಗಿ ಏನೇ ಮಾಡ್ತೀನಿ ರೀ. ನೀವು ಆರಾಮಾಗಿರ್ರಿ. ಇಲ್ಲಿ ಅಣ್ಣ ನೀವು ಬನ್ನಿ ಅಣ್ಣ, ನೀವು ಒಳಗಡೆ ಬಂದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ ಬನ್ನಿ, ಇಲ್ಲ ಕೈ ಕಾಲು ಗೊತ್ತಳ್ಕೊಂಡು ಊಟ ಮಾಡಿ ಬನ್ನಿ. ನಾವು ಉಳಿದಿರೋದೆಲ್ಲ ನಾವು ಯೋಚನೆ ಮಾಡ್ತೀವಿ. ನೀವು ನೋಡ್ರೆ ತುಂಬ ನೊಂದೋಗಿರೋ ಬೆಂದೋಗಿರೋ ಥರ ಇದ್ದೀರಾ. ನೀವು ಬನ್ನಿ, ಒಳಗಡೆ ಬನ್ನಿ. ಮವ ಬನ್ನಿ, ಮವ ಬನ್ನಿ ಅಪ್ಪ, ನೀವು ಒಳಗಡೆ ಬನ್ನಿ, ನಾವು ನೋಡ್ಕೊಂತೀವಿ ಬನ್ನಿ. ನನಗೆ ಕ್ಷಮಿಸಿದಿರಲ್ವಾ ನೀವಿಬ್ರು? ಅಪ್ಪ ನೀವೇನು ಕ್ಷಮೆ ಕೇಳಂತ ತಪ್ಪೇನು ಮಾಡಿಲ್ಲ ಅಪ್ಪ, ನೀವು ಬನ್ನಿ ಸುಮ್ಮನೆ. ಹೌದು ರೀ, ನೀವೇನು ಕ್ಷಮೆ ಕೇಳಂತ ದೊಡ್ಡ ತಪ್ಪೇನು ಮಾಡಿಲ್ಲ. ಏನೋ ಮಗನ ಮೇಲೆ ಪ್ರೀತಿಯಿಂದ ಹಿಂಗೆ ಆಡಾಗೈತೆ ಅಷ್ಟೇನೆ. ನೀವು ನಡೀರಿ, ನಾವು ನೋಡ್ಕೊಂತೀವಿ ಉಳ್ತಿರೋದೆಲ್ಲ. ನಾನು ರೀ ನಡೀರಿ ಹೋಗೋಣ. ಆ ಬಿತ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ, ನಡೀರಿ. ಬಾ ಗಾಡಿ ತೆಗಿತೀನಿ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಬಿಟ್ರೆ ಇನ್ನೂ ಆಟ ಶುರು ಮಾಡ್ಕೊಂಡ್ಬಿಡ್ತಾರೆ. ಬರ್ರಿ.